ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ನಿಮಗೆ ಅಟ್ಲೀಸ್ಟ್ ಏನಾದರೂ ಚೇಂಜಸ್ ಆಗಲಿ, ಬದಲಾವಣೆ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದ್ರ ಮೂಲಕ ನನಗೆ ಇನ್ನೂ ಹೆಚ್ಚಿಗೆ ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನೂ ಹೆಚ್ಚಿಗೆ ವೀಡಿಯೋಸ್ಗೆ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಗಾಯ್ಸ್, ನನ್ನೇ ಯಾರ್ಯಾರು ನನ್ನ ವೀಡಿಯೋನ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡ್ಕೊಂಬನ್ನಿ. ಅಣ್ಣಪ್ಪ ಸ್ವಾಮಿ ಬಗ್ಗೆ ಸ್ಟೋರಿ ಮತ್ತು ಡಾಕ್ಯುಮೆಂಟ್ರಿ ಮಾಡಿದ್ದೆ. ಸೊ ಇವತ್ತು ಡಾಕ್ಯುಮೆಂಟ್ರಿ ಏನಂದರೆ, ಸೇಮ್ ಊರಿಂದನೇ ಅದ್ರ ಪಕ್ಕದಲ್ಲಿರೋದು ಧರ್ಮಸ್ಥಳ ಬಾಹುಬಲಿ ಬೆಟ್ಟದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಸೊ ನೋಡಿ ಗಾಯ್ಸ್, ಅದರಲ್ಲಿ ಏನಾದರೂ ಚೇಂಜಸ್ ಆಗಲಿ, ತಿದ್ದುಪಡಿ ಇತ್ತು ಅಂದರೆ ನನಗೆ ತಿಳಿಸಿ. ಸೊ ಅದು ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಚ್ಚಿಗೆ ವೀಡಿಯೋಸ್ಗೆ ನಾನು ಹೆಲ್ಪ್ಫುಲ್ ಆಗಿರೋದಕ್ಕೆ, ಸೊ ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮ್ಮ ಮುಂದಕ್ಕೆ ಇಡೋಕ್ಕೆ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟು ತುಂಬಾ ಬೇಕಾಗಿದೆ. ನಿಮ್ಮ ಕಡೆಯಿಂದ ಸಪೋರ್ಟೇ ನನಗೆ ಇಂಪಾರ್ಟೆಂಟು. ಸೊ ಓಕೆನಾ? ಸೊ ಗಾಯ್ಸ್, ಯಾರ್ಯಾರು ನೋಡಿಲ್ವ ನನ್ನ ಮೊನ್ನೆ ವಿಡಿಯೋ ಎಲ್ಲ ನೋಡ್ಕೊಂಬನ್ನಿ. ಹಂಗೆ ಇವತ್ತು ಬನ್ನಿ ಹೋಗೋಣ ಬೆಂಗಳೂರಿಂದ ಧರ್ಮಸ್ಥಳ ಬಾಹುಬಲಿ ಬೆಟ್ಟಕ್ಕೆ. ಧರ್ಮಸ್ಥಳ ಬಾಹುಬಲಿ ದೇವಾಲಯದ ಸ್ಥಾಪನೆಯ ಕತೆ. ಧರ್ಮಸ್ಥಳ ಬಾಹುಬಲಿ ದೇವಾಲಯವು 1973ರಲ್ಲಿ ಸ್ಥಾಪಿಸಲ್ಪಟ್ಟಿದ್ದು, ಇದು ಜೈನ ಧರ್ಮದ ಮಹಾ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರದ ಮುಖ್ಯ ಆಕರ್ಷಣೆಯಾದ 39 ಅಡಿ ಎತ್ತರದ ಬಾಹುಬಲಿ ಪ್ರತಿಮೆ ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಪ್ರತಿಮೆಯಂತೆಯೇ ತ್ಯಾಗ ಮತ್ತು ಶಾಂತಿಯ ಸಂಕೇತವಾಗಿದೆ. ಪೌರಾಣಿಕ ಹಿನ್ನೆಲೆ. ಈ ಕ್ಷೇತ್ರದ ಇತಿಹಾಸವು 800 ವರ್ಷಗಳ ಹಿಂದಕ್ಕೆ ಹೋಗುತ್ತದೆ. ಧರ್ಮಸ್ಥಳವು ಹಿಂದೂ ಮತ್ತು ಜೈನ ಪರಂಪರೆಯ ಸಮನ್ವಯದ ಪ್ರತಿಬಿಂಬವಾಗಿದ್ದು, ಇದು ತೊಡಿಕೆಮುಳ್ಳ ನಾಯಕ ಮತ್ತು ಅವರ ಪತ್ನಿ ಅಮ್ಮಾಜಿ ದೇವಿಯ ಆಧ್ಯಾತ್ಮಿಕ ಸೇವೆಯಿಂದ ಆರಂಭವಾಯಿತು. ಪುರಾಣಗಳ ಪ್ರಕಾರ ಪರಶುರಾಮ ಸ್ವಾಮಿ ಇವರಿಗೆ ಸ್ವಪ್ನದಲ್ಲಿ ತೋರಿಸಿಕೊಂಡು ಮಂಜುನಾಥ ದೇವರ ಪ್ರತಿಷ್ಠಾಪನೆಗೆ ಆದೇಶಿಸಿದರು. ಆದ್ದರಿಂದ ಜೈನ ಕುಟುಂಬವು ಇದನ್ನು ಹಿಂದೂ ದೇವಾಲಯವಾಗಿ ಸ್ವೀಕರಿಸಿ ವೈದಿಕ ಪಂಡಿತರ ಮೂಲಕ ಪೂಜೆಯನ್ನು ನಿರ್ವಹಿಸಲು ಪ್ರಾರಂಭಿಸಿದರು. ಬಾಹುಬಲಿ ಮತ್ತು ಅವರ ತತ್ವಗಳು. ಬಾಹುಬಲಿ ಜೈನ ತೀರ್ಥಂಕರ ಆದಿನಾಥರ ಪುತ್ರನಾಗಿದ್ದು, ತಮ್ಮ ಸಹೋದರ ಭಾರತನೊಂದಿಗೆ ಸಾಮ್ರಾಜ್ಯದ ಪಾಲಿಗೆ ಯುದ್ಧವಿಲ್ಲದ ತತ್ವವನ್ನು ಅನುಸರಿಸಿದರು. ಅವರು ತ್ಯಾಗ, ಸಾಂತತ್ವ ಮತ್ತು ಮೋಕ್ಷದ ಮಾರ್ಗವನ್ನು ಅನುಸರಿಸುವ ಮೂಲಕ ಅಪ್ರತಿಮ ಶಾಂತಿಯ ಸಂಕೇತವಾಗಿ ಸ್ಥಾಪಿತವಾದರು. ಜೈನ ಧರ್ಮದಲ್ಲಿ ಬಾಹುಬಲಿ ಮಹಾನ್ ತಪಸ್ವಿಯಾಗಿದ್ದಾರೆ ಮತ್ತು ಅವರ ಪ್ರತಿಮೆ ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿದೆ. ಬಾಹುಬಲಿ ಪ್ರತಿಮೆಯ ವಿಶೇಷತೆ. ಈ ಪ್ರತಿಮೆ 39 ಅಡಿ ಎತ್ತರದ್ದಾಗಿದ್ದು, ಇದು ಗ್ರಾನೈಟ್ ಶಿಲೆಯಿಂದ ಕೆತ್ತಲಾಗಿರುವ ಅತ್ಯಂತ ವಿಸ್ಮಯಕರ ಶಿಲ್ಪಕಲಾ ಮಾದರಿಯಾಗಿದೆ. ಪ್ರತಿಮೆಯ ಶಿಲ್ಪಕಲೆಯು ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಶೈಲಿಯಲ್ಲಿದ್ದು, ಬಾಹುಬಲಿ ಅವರ ಆಧ್ಯಾತ್ಮಿಕ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತದೆ. ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಎಂಬ ವಿಶಿಷ್ಟ ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ಆಚರಿಸಲಾಗುತ್ತದೆ. ಇದರಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ. ಧರ್ಮಸ್ಥಳದ ಧಾರ್ಮಿಕ ವೈಶಿಷ್ಟ್ಯತೆ. ಧರ್ಮಸ್ಥಳವು ಜೈನ ಮತ್ತು ಹಿಂದೂ ಪರಂಪರೆಯ ಅದ್ಭುತ ಮಿಶ್ರಣವಾಗಿದೆ. ಈ ಕ್ಷೇತ್ರದಲ್ಲಿ ಜೈನ ಮುನಿಗಳು ಮತ್ತು ಹಿಂದೂ ಪಂಡಿತರು ಒಟ್ಟಾಗಿ ಧಾರ್ಮಿಕ ಸೇವೆ ಸಲ್ಲಿಸುತ್ತಾರೆ. ಇದರ ಮುಖ್ಯ ದೇವಸ್ಥಾನ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನವಾಗಿದೆ, ಆದರೆ ಅದನ್ನು ಜೈನ ಕುಟುಂಬದವರಾದ ಹೆಗ್ಗಡೆ ಕುಟುಂಬ ನಿರ್ವಹಿಸುತ್ತಾರೆ. ಯಾತ್ರಿಕರಿಗೆ ಮಾಹಿತಿ. ಸ್ಥಳ: ಧರ್ಮಸ್ಥಳ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಪ್ರಮುಖ ಆಕರ್ಷಣೆ: 39 ಅಡಿ ಎತ್ತರದ ಬಾಹುಬಲಿ ಪ್ರತಿಮೆ, ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ, ಅನ್ನದಾನ ಸೇವೆ. ಪ್ರವಾಸದ ಉದ್ದೇಶ: ಧಾರ್ಮಿಕ ಯಾತ್ರೆ, ಶಾಂತಿ, ಆಧ್ಯಾತ್ಮಿಕ ಚಿಂತನೆ. ಸಾರಾಂಶ: ಧರ್ಮಸ್ಥಳ ಬಾಹುಬಲಿ ದೇವಾಲಯವು ಜೈನ ಮತ್ತು ಹಿಂದೂ ಸಂಸ್ಕೃತಿಯ ಶ್ರೇಷ್ಠತೆ ಹಾಗೂ ಭಕ್ತರಿಗೆ ಶಾಂತಿ, ತ್ಯಾಗ ಮತ್ತು ಧಾರ್ಮಿಕತೆಯ ಸಂದೇಶವನ್ನು ನೀಡುವ ಪವಿತ್ರ ಕ್ಷೇತ್ರವಾಗಿದೆ. ಧರ್ಮಸ್ಥಳ ಬಾಹುಬಲಿ ದೇವಸ್ಥಾನದ ಸಂಪೂರ್ಣ ಕಥೆ. ಧರ್ಮಸ್ಥಳ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಆಧ್ಯಾತ್ಮಿಕ ಕ್ಷೇತ್ರ. ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ 39 ಅಡಿ ಎತ್ತರದ ಬಾಹುಬಲಿ ಪ್ರತಿಮೆ ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ. ಧರ್ಮಸ್ಥಳ ಜೈನ ಮತ್ತು ಹಿಂದೂ ಧಾರ್ಮಿಕ ಸಂಸ್ಕೃತಿಗಳ ಶ್ರೇಷ್ಠ ಸಂಯೋಜನೆಯಾಗಿದ್ದು, ಇದರ ಪುರಾತನತೆ ಸುಮಾರು 800 ವರ್ಷಗಳಷ್ಟು ಹಳೆಯದು. 1. ಧರ್ಮಸ್ಥಳ ಕ್ಷೇತ್ರದ ಉದ್ಭವ. ಈ ಕ್ಷೇತ್ರದ ಕಥೆಯ ಪ್ರಕಾರ ಬೆಳ್ಳವಳಿ ಕುಟುಂಬ, ಯಾನೆ ತೊಡಿಕೆಮುಳ್ಳ ಕುಟುಂಬ ಈ ಪ್ರದೇಶದಲ್ಲಿ ಶತಮಾನಗಳ ಹಿಂದೆ ನೆಲೆಸಿದೆ. ಅವರ ಧಾರ್ಮಿಕತೆ ಹಾಗೂ ಶ್ರದ್ಧೆಯ ಕಾರಣ ಇಲ್ಲಿ ಮಂಜುನಾಥ ಸ್ವಾಮಿ, ಶಿವ, ಚಂದ್ರನಾಥ ಸ್ವಾಮಿ, ಜೈನ ತೀರ್ಥಂಕರ ಹಾಗೂ ಅನೇಕ ದೇವತೆಗಳ ಆರಾಧನೆ ನಡೆಸಲಾಗುತ್ತಿತ್ತು. ಪ್ರವಾದಿಗಳ ಪ್ರಕಾರ ಪಂಚಪಾಂಡವರು ತಮ್ಮ ವನವಾಸ ಕಾಲದಲ್ಲಿ ಈ ಸ್ಥಳಕ್ಕೆ ಬಂದು ಪೂಜೆ ಸಲ್ಲಿಸಿದರು. ಪರಶುರಾಮನ ದಿವ್ಯ ದರ್ಶನ.
4 ಶತಮಾನಗಳ ಹಿಂದೆ ಪರಶುರಾಮ ಸ್ವಾಮಿಯವರು ತೊಡಿಕೆಮುಳ್ಳ ಕುಟುಂಬದ ಮುಖ್ಯಸ್ಥನ ಸ್ವಪ್ನದಲ್ಲಿ ಬಂದು ಈ ಪ್ರದೇಶದಲ್ಲಿ ಮಂಜುನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಬೇಕೆಂದು ಆದೇಶಿಸಿದರು. ಈ ಪ್ರಕಾರ ಜೈನ ಕುಟುಂಬದವರೇ ಶಿವ ದೇವಾಲಯವನ್ನು ನಿರ್ಮಿಸಿ ವೈದಿಕ ಪಂಡಿತರ ಮೂಲಕ ಪೂಜೆ ನಡೆಸುವ ವ್ಯವಸ್ಥೆ ಮಾಡಿದರು. ಇದು ಜೈನ ಹಿಂದೂ ಪರಂಪರೆಯ ಅತ್ಯುತ್ತಮ ಮಾದರಿಯಾಗಿದೆ. 2. ಬಾಹುಬಲಿ ಮಹಾರಾಜನ ಕಥೆ. ಬಾಹುಬಲಿ ಜೈನ ಧರ್ಮದ ಪ್ರಥಮ ತೀರ್ಥಂಕರ ಆದಿನಾಥರ ಪುತ್ರನಾಗಿದ್ದು ತಮ್ಮ ಸಹೋದರ ಭಾರತನೊಂದಿಗೆ ಯುದ್ಧವಿಲ್ಲದ ತತ್ವವನ್ನು ಅನುಸರಿಸಿದರು. ರಾಜಕೀಯ ಅಹಂಕಾರ ತ್ಯಜಿಸಿ ಜೀವನವನ್ನು ತ್ಯಾಗ, ಶಾಂತಿ, ಧ್ಯಾನ ಹಾಗೂ ಮೋಕ್ಷದತ್ತ ಕೊಂಡೊಯ್ದರು. ಈ ತತ್ವವನ್ನು ಗೌರವಿಸಲು ಶ್ರವಣಬೆಳಗೊಳದಲ್ಲಿ ಬಾಹುಬಲಿಯ ಭವ್ಯ ಪ್ರತಿಮೆ ನಿರ್ಮಿಸಲಾಯಿತು. ಈ ಪ್ರತಿಮೆ ಪ್ರೇರಣೆಯಿಂದ ಧರ್ಮಸ್ಥಳದಲ್ಲಿ 1973ರಲ್ಲಿ 39 ಅಡಿ ಎತ್ತರದ ಬಾಹುಬಲಿ ಶಿಲ್ಪವನ್ನು ಪ್ರತಿಷ್ಠಾಪಿಸಲಾಯಿತು. 3. ಬಾಹುಬಲಿ ಪ್ರತಿಮೆಯ ವಿಶೇಷತೆ. ಎತ್ತರ 39 ಅಡಿ. ಶಿಲ್ಪಕಲೆ ಇದು ಗ್ರಾನೈಟ್ ಶಿಲೆಯಿಂದ ಕೆತ್ತಲಾದ ಮಾದರಿಯಾಗಿದೆ. ಶೈಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಶೈಲಿಯಲ್ಲಿದೆ. ಆಧ್ಯಾತ್ಮಿಕತೆಯ ಸಂಕೇತ, ತ್ಯಾಗ, ಶಾಂತಿ, ಸಮಾಧಾನಾತ್ಮಕ ಜೀವನವನ್ನು ಪ್ರತಿನಿಧಿಸುತ್ತದೆ. ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಇದರಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. 4. ಧರ್ಮಸ್ಥಳದ ಧಾರ್ಮಿಕ ವೈಶಿಷ್ಟ್ಯತೆ. ಧರ್ಮಸ್ಥಳವು ಜೈನ ಮತ್ತು ಹಿಂದೂ ಸಂಸ್ಕೃತಿಯ ಅತ್ಯುತ್ತಮ ಸಮ್ಮಿಲನವಾಗಿದೆ. ಇಲ್ಲಿ ಭಕ್ತರಿಗೆ ಉಚಿತ ಅನ್ನದಾನ ಸೇವೆ ನೀಡಲಾಗುತ್ತದೆ. ಜೈನ ಕುಟುಂಬದವರಾದ ಹೆಗ್ಗಡೆ ಕುಟುಂಬ ಈ ಕ್ಷೇತ್ರದ ಆಡಳಿತವನ್ನು ನಡೆಸುತ್ತದೆ. ಈ ಕ್ಷೇತ್ರದಲ್ಲಿ ದೇವಾಲಯ ನಿರ್ವಹಣೆಯನ್ನು ವೈದಿಕ ಬ್ರಾಹ್ಮಣರು ಮಾಡುತ್ತಾರೆ, ಆದರೆ ಆಡಳಿತ ಜೈನ ಸಮುದಾಯದವರಲ್ಲಿಯೇ ಉಳಿಯುತ್ತದೆ. 5. ಪ್ರವಾಸಿಗರ ಸಲಹೆಗಳು. ಸ್ಥಳ ಧರ್ಮಸ್ಥಳ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಪರಿವೇಶ ಸುಂದರ ಪರ್ವತಗಳು, ನದಿ, ನೈಸರ್ಗಿಕ ವಾತಾವರಣ. ಪೂಜೆ ಸಮಯ ಬೆಳಗ್ಗೆ 6 AM, ರಾತ್ರಿ 9 PM. ಮಹತ್ವದ ಕಾರ್ಯಕ್ರಮಗಳು. ಮಹಾಮಸ್ತಕಾಭಿಷೇಕ ಪ್ರತಿ 12 ವರ್ಷಕ್ಕೊಮ್ಮೆ. ಅನ್ನದಾನ ಸೇವೆ ನಿತ್ಯ 50,000 ಭಕ್ತರಿಗೆ ಉಚಿತ ಊಟ. 6. ದಾರಿಯಲ್ಲಿ ನೆರೆಹೊರೆಯ ಪ್ರವಾಸ ದರ್ಶನಗಳು. ಧರ್ಮಸ್ಥಳಕ್ಕೆ ಭೇಟಿ ನೀಡುವವರು ಹತ್ತಿರದ ಇತರ ಸ್ಥಳಗಳಿಗೂ ಭೇಟಿ ನೀಡಬಹುದು. 1. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ 60 ಕಿಲೋಮೀಟರ್. 2. ಶ್ರವಣಬೆಳಗೊಳ ಗೊಮ್ಮಟೇಶ್ವರ ಪ್ರತಿಮೆ 150 ಕಿಲೋಮೀಟರ್. 3. ಮುಡಬಿದ್ರಿ ಸವಿರ ಕಂಬದ ಬಸದಿ 75 ಕಿಲೋಮೀಟರ್. 4. ಮಂಗಳೂರು ಕದ್ರಿ ಮಂಜುನಾಥ ದೇವಸ್ಥಾನ 65 ಕಿಲೋಮೀಟರ್. 7. ತೀರ್ಮಾನ. ಧರ್ಮಸ್ಥಳ ಬಾಹುಬಲಿ ದೇವಾಲಯವು ಭಕ್ತರಿಗೆ ಶಾಂತಿ, ತ್ಯಾಗ ಮತ್ತು ಧಾರ್ಮಿಕತೆಯ ಸಂದೇಶವನ್ನು ನೀಡುವ ಪವಿತ್ರ ಕ್ಷೇತ್ರವಾಗಿದೆ. ಇದು ಕೇವಲ ಜೈನರು ಮಾತ್ರವಲ್ಲ, ಹಿಂದೂ ಭಕ್ತರು ಆಗಮಿಸುವ ಸರ್ವಧರ್ಮ ಸಹಿಷ್ಣು ಕ್ಷೇತ್ರವಾಗಿದೆ. ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಆಧ್ಯಾತ್ಮಿಕ ಶಾಂತಿ ಅನುಭವಿಸಿ.